ಹಾಲೆಲೂಯಾ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ ದೇವರೇ. ಈ ವಾಕ್ಯದ ಮುಖಾಂತರ ಸ್ವಾಮಿ ಸಾಮ್ಯ ರೂಪವಾಗಿ ಸ್ವಾಮಿ ಅನೇಕ ವಿಷಯಗಳನ್ನು ನೀವು ಹೇಳಿದಕ್ಕಾಗಿ ಸ್ತೋತ್ರ ದೇವರೇ. ಅದನ್ನ ಕರ್ತನೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ ಆದ ದೇವರೇ. ಇಲ್ಲಿ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ, ಇಲ್ಲಿ 10ನೇ ವಚನದಿಂದ ನಾವು ನೋಡಿಕೊಳ್ಳೋಣ. ತರುವಾಯ ಆತನು ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತನಾಡುತ್ತಿದ್ದಿ ಎಂದು ಕೇಳಿದರು. ಯೇಸು ಸ್ವಾಮಿಗೆ ಶಿಷ್ಯರು ಕೇಳ್ತಾರೆ, ಈ ಜನರ ಸಂಗಡ ನೀವು ಸಾಮ್ಯ ರೂಪವಾಗಿ ಮಾತನಾಡುತ್ತಿದ್ದೀರಲ್ಲ ಅಂತ ಕೇಳುವಾಗ, ಅದಕ್ಕಾತನು ಯೇಸು ಸ್ವಾಮಿ ಹೇಳ್ತಾರೆ, ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಶಿಷ್ಯಂದ್ರಿಗೆ ಪರಲೋಕದ ರಾಜ್ಯದ ಗುಟ್ಟು ಶಿಷ್ಯಂದ್ರಿಗೆಲ್ಲ ಗೊತ್ತಿದೆ, ಆದರೆ ಇಲ್ಲಿ ಲೋಕದ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಸಾಮ್ಯ ರೂಪವಾಗಿ ಅವರಿಗೆ ತಿಳಿಸಿಕೊಡ್ತಾ ಇದ್ದೇನೆ ಅಂತ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ. ಯಾಕೆಂದರೆ ಗುಟ್ಟು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗಿ ಆಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದನ್ನು ತೆಗೆಯಲ್ಪಡದು. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ. ಈ ಲೋಕದ ಜನರು ಈ ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಹೇಳುವಾಗ ಶ್ರದ್ಧೆಯಿಂದ ಲಾಲಿಸಿ, ದೇವರು ಯಾಕೆ ಈ ರೀತಿಯ ಮಾತನಾಡ್ತಾ ಇದ್ದಾರೆ, ಇದರ ಅರ್ಥ ಏನು ಎಂಬುದಾಗಿ ಕೇಳುವಷ್ಟು ಪೇಷನ್ಸ್ ಇರಲಿಲ್ಲ. ಇವತ್ತು ವಾಕ್ಯಗಳು ಹೇಳುವಾಗ ಇಲ್ಲಿ ಕೇಳಿಬಿಟ್ಟು ಆ ಕಡೆ ಕಿವಿಲಿ ಬಿಟ್ಟುಕೊಂಡು ಹೋಗುವಂತವರೇ ನಿಮ್ಮ ಗತಿ ಏನಾದೀತು? ಇರುವವನಿಗೆ, ವಾಕ್ಯ ಇರುವವನಿಗೆ ಇನ್ನೆಚ್ಚು ಕೊಡ್ತೇನೆ ನಾನು. ಈ ವಾಕ್ಯವನ್ನು ಮಾತನಾಡುವವನಿಗೆ, ಹಗಲಿರುಳು ಧ್ಯಾನ ಮಾಡುವವನಿಗೆ, ವಾಕ್ಯ ಉಪದೇಶವನ್ನು ಇನ್ನೆಚ್ಚು ನಾನು ಅವನಿಗೆ ಅವನ ಆತ್ಮದಲ್ಲಿ ನಾನು ಹಾಕುತ್ತೇನೆ. ಅಲ್ಪ ಸ್ವಲ್ಪ ಇರುವಂತ ವಾಕ್ಯದವನಿಗೆ ಇದ್ದದ್ದನ್ನು ನಾನು ತೆಗಿತೇನೆ. ಅವಾಗ ಪರಲೋಕ ರಾಜ್ಯಕ್ಕೆ ಹೇಗೆ ಹೋಗಕ್ಕೆ ಸಾಧ್ಯ? ಈಗ ಒಂದು ಶಾಲೆ ಕಾಲೇಜಿಗೆ ಹೋಗಿ ನಾವೆಲ್ಲ ಚೆನ್ನಾಗಿ ಓದಿದ್ರೆ ತಾನೇ ಒಂದು ಡಾಕ್ಟ್ರು, ಇಂಜಿನಿಯರ್ಸು ಆಫೀಸಲ್ಲೋ ನೆರಳಲ್ಲೋ ಪರಳಲ್ಲೋ ಕುತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಅಲ್ವಾ? ಯಾವನೋ ಕಷ್ಟಪಟ್ಟು ಯಾವನೋ ಓದಿರ್ತಾರೆ, ಯಾರೋ ಹೇಗೋ ಬದುಕಿರ್ತಾರೆ. ನಾವು ಹೊಟ್ಟೆ ಕಿಚ್ಬಿಡೋದು ನೋಡು, ಆರಾಮಾಗಿ ಕುತ್ಕೊಂಡು ಲಕ್ಷ ಸಂಬಳ ತಗೋತಾ ಇದ್ದಾರೆ. ಆ ಲಕ್ಷದ ಹಿಂದ್ಗಡೆ ಶ್ರಮ ನಮಗೆ ಗೊತ್ತಾ? ಇಲ್ಲ, ನಾವು ಮಾತನಾಡ್ತೀವಿ ಅಷ್ಟೇ. ಅಯ್ಯೋ, ನನಗೆ ಆಟೋ ರಿಕ್ಷಾ ಓಡಿಸ್ತೀನಿ, 500 ರೂಪಾಯಿ ಸಿಗ್ತಾ ಇದೆ ಅಂತ ನೀನ್ ಹೇಳ್ತೀಯ. ನಾವು ಇಲ್ಲಿ ಕಬ್ಬಣ ಕಟ್ ಮಾಡಕ್ ಹೋಗ್ತೀವಿ, ನನಗೆ ಬೇರೆ 800 ರೂಪಾಯಿ ಸಿಗುತ್ತೆ. ಹಾಲೆಲೂಯಾ. ಆದರೆ ನಮ್ಮ ಹಿಂದ್ಗಡೆ ಒಬ್ಬ ಇಂಜಿನಿಯರ್ ಇರ್ತಾನಲ್ಲ, ಗೊತ್ತಾ? ಇಂಜಿನಿಯರ್ ಅವನು ಕಾರಲ್ಲಿ ಬರ್ತಾನೆ, AC ಕಾರಲ್ಲಿ ಕನ್ನಡಕಲ್ಲಿ ಹಾಕೊಂಡು ಇನ್ಸೆಟ್ ಮಾಡ್ಕೊಂಡು, ಅದು ಹಾಗೆ ಮಾಡಪ್ಪ, ಇದು ಹೀಗೆ ಮಾಡಪ್ಪ. ಹಾಲೆಲೂಯಾ. ಯಾಕೆ? ಅವನ ಹಿಂದೆ ಒಂದು ದೊಡ್ಡ ಶ್ರಮ ಇದೆ. ಅವನು ಮನೆ ಕಟ್ಟುವುದು ಹೇಗ್ ಬೇಕೋ ಅದು ಕಟ್ಟಕ್ ಹೋಗಲ್ಲ. ಅವನು ವರ್ಷಗಟ್ಲೆ ಪ್ಲಾನ್ ಅನ್ನ ಕಲ್ತಿರ್ತಾನೆ ಒಬ್ರ ಹತ್ರ ಹೋಗಿ ಅವನು. ಅದೇ ರೀತಿಯಾಗಿ ಇವತ್ತು ದೇವರ ವಾಕ್ಯವನ್ನು ಕೇಳಿದರೆ ಪರಲೋಕ ರಾಜ್ಯ ನಿಮ್ಮದಾಗ್ತದೆ. ಹಾಲೆಲೂಯಾ. ಯಾರೋ ದೇವರ ರಾಜ್ಯಕ್ಕೆ ಹೋಗ್ತಾರೆ, ಯಾರೋ ವಾಕ್ಯ ಕೇಳ್ತಾರೆ ಅಲ್ಲ, ನಿಮಗೂ ನಮಗೂ ಕೊಡಲ್ಪಟ್ಟಿದೆ ಇದು. ಯಾರೋ ಪರಲೋಕ ರಾಜ್ಯ ಹೋಗ್ತಾರೆ ಅಂತ ನಾವು ಕುತ್ಕೊಂಡು ಸಂತೋಷ ಪಡೋದಲ್ಲ. ಆದರೆ ಸಂತೋಷ ಪಡ್ರಿ, ನೀವು ಸತ ಒಳಗೆ ಬರ್ರಿ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನನ್ನ ಸಮಾಧಾನ, ಶಾಂತಿ, ನೆಮ್ಮದಿಯನ್ನ ನಿಮಗೆ ನಾನು ಕೊಡ್ತೇನೆ. ಹಾಲೆಲೂಯಾ. ಅದಕ್ಕೆ ಜನಗಳಿಗೆ ಬೇಡ ಪ್ರಿಯ. ಹಸಿರು ಹುಲ್ಲು ಇರುವಂತ ಜಾಗದಲ್ಲಿ ಹಸುಕರ ದನಗಳನ್ನ ಬಿಟ್ರೆ ಅಲ್ಲಿ ತಿನ್ನಲ್ಲ. ಎಲ್ಲಿ ಹೋಗ್ತದೆ ಗೊತ್ತಾ? ಮಾರ್ಚ್ ಏಪ್ರಿಲ್ ಬಿಸಿಲಿರ್ತದಲ್ಲ, ಆ ಟೈಮಲ್ಲಿ ಒಣಗಿದ ಪೇಪರ್ ತಿನ್ನಕ್ ಹೋಗ್ತಾವ. ಬೇಕಾ? ಯಾರು ಹೇಳಿದ್ರು? ಅದಕ್ಕೆ ದೇವರು ಭಕ್ತರ ಮುಖಾಂತರ ಒಂದು ಹಾಡನ್ನ, ರಾಗವನ್ನು ಆಡಿಸಿದ್ದಾರೆ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆ ತರುವವನೇ,
ನನ್ ಕುರುಬನೇ ನಂದೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಯಾರು ಹೇಳುವುದಿದು? ಯೇಸು ಸ್ವಾಮಿನ ಅಂಗೀಕಾರ ಮಾಡಿಕೊಂಡು ನಡೆಯಂತವರು ಹೇಳುವಂತ ರಾಗವಾಗಿದೆ ಇದು. ಇಲ್ಲದವರು ಹೇಳಲಿಕ್ಕೆ ಆಗುವುದಿಲ್ಲ. ಅವರು ಒಳಗೆ ಹೋಗದಲ್ಲಿ ಈ ಹಾಡು ಅವರಿಗೆ ಅನ್ವಯ ಆಗುವುದಿಲ್ಲ. ಗಾಡ್ ಗಿಫ್ಟ್ ಅಂಡ್ ಫ್ರೀ ಗಿಫ್ಟ್, ಇದು ಫ್ರೀಯಾಗಿ ಉಚಿತವಾಗಿ ಕೊಡಲ್ಪಟ್ಟಿದೆ. ಹಣಕ್ಕಾಗಿ ಪರಲೋಕ ರಾಜ್ಯ ಮಾರಲ್ಪಟ್ಟಿಲ್ಲ ಪ್ರಿಯರೇ. ಹಣಕ್ಕಾಗಿ ಪರಲೋಕ ರಾಜ್ಯದಲ್ಲಿ ಸೀಟ್ ಸಿಗುವುದಾದರೆ ಎಷ್ಟೋ ಜನ ಶ್ರೀಮಂತರುಗಳು, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಫಸ್ಟ್ ಟಿಕೆಟ್ ತೆಗೆದುಕೊಳ್ತಾ ಇದ್ರು. ನನ್ನ ಕುಟುಂಬಕ್ಕೆ ಒಂದು 10 ಟಿಕೆಟ್ ಬೇಕು. ಆಮೇಲೆ ನಮ್ಮ MLA ಸಾಹೇಬ್ರಿದಾರಲ್ಲ, ಅವರಿಗೆ ಒಂದು 20 ಟಿಕೆಟ್ ಬೇಕು. ಹಲ್ಲೆಲೂಯಾ. ನೆವರ್. ಯಾವತ್ತೂ ಆ ರೀತಿ ಸಾಧ್ಯವೇ ಇಲ್ಲ. ಪರಲೋಕ ರಾಜ್ಯ ಉಚಿತವಾಗಿ ಕೊಡಲ್ಪಟ್ಟಿದೆ. ಯಾರ್ಯಾರಿಗೆ ಬೇಕು ಅವರು ಮಾತ್ರ ನಿಂತುಕೊಂಡು ಟಿಕೆಟ್ ಅನ್ನ ಪಡೆದುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಟಿಕೆಟ್ ಪಡ್ಕೊಳ್ಳೋದಂದ್ರೆ ಯಾವ್ದೋ ಲೈನ್ ನಿಂತ್ಕೊಂಡು ಅಲ್ಲ, ಇದರಲ್ಲಿ ಬೆಳಿಬೇಕು. ದೇವರ ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಸಂಗಡ ನೀನು ಮಾತನಾಡು ಸ್ವಾಮಿ, ಪರಲೋಕದ ರಾಜ್ಯದ ಗುಟ್ಟು ನನಗೆ ತಿಳಿಸಿಕೊಡು ದೇವರೇ. ಈ ಭೂಮಿ ಮೇಲೆ ನಾನು ನಿನಗಾಗಿ ಹೇಗೆ ಜೀವಿಸಬೇಕು ನನಗೆ ಕಲಿಸಿಕೊಡು ಪವಿತ್ರ ಆತ್ಮರೇ. ಹಲ್ಲೆಲೂಯಾ. ಯಾವಾಗ ನೀವು ಕಣ್ಣೀರಿಟ್ಟು ಗೋಳಾಡಿ ದೇವರ ಕಡೆಗೆ ನೀವು ತಿರುಗಿಕೊಂಡು ಕೇಳ್ತಿರೋ, ಅವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ನಾನೇ ದೇವರು ಎಂಬುದಾಗಿ ನಿಮಗೆ ಪ್ರಕಟ ಮಾಡ್ತಾರೆ. ಅವಾಗ ಕೈಕಾಲೆಲ್ಲ ವೈಬ್ರೇಷನ್ ಆಗ್ತದೆ. ನಿಮಗೆ ದೇವರ ಶಬ್ದ ಯಾವ ತರ ಕೇಳಲಿಕ್ಕೆ ಆಗ್ತದಾ? ಹಲ್ಲೆಲೂಯಾ. ನಾನು ಕೇಳಿದ್ದೇನೆ. ನನ್ನ ಕೈಕಾಲೆಲ್ಲ ವೈಬ್ರೇಷನ್. ನಾನು ಎಲ್ಲಿದ್ದೀನಿ ಎಂಬುದಾಗಿ ಒಂದು 20 ಸೆಕೆಂಡ್ ನನಗೆ ಗೊತ್ತಾಗುವುದಿಲ್ಲ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ. ಆ ಥರ ಸ್ವಲ್ಪ ಶಬ್ದಗಳನ್ನ, ದೇವರ ಶಬ್ದಗಳನ್ನ, ದೇವರ ಧ್ವನಿಯನ್ನ ನಾನು ಕೇಳಿದ್ದೇನೆ. ಅದಕ್ಕಾಗಿ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡು ನಾನು ಪ್ರಸಂಗ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಕರೆದಾತನು ನಂಬಿಗಸ್ತನು. ನಾನು ಏನಕ್ಕೂ ಬೇಡವಾದವನು, ಯಾರಿಗೂ ಬೇಡವಾದನು. ನಾನು ಒಂದು ದಿವಸ ನನ್ನನ್ನ ದೇವರು ಕರೆದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಅದಕ್ಕಾಗಿ ಅವರ ಹೆಸರನ್ನ ನಾನು ಘನಪಡಿಸಬೇಕು ತಾನೆ ಅಲ್ವಾ? ಯಾರಾದ್ರೂ ನಿಮಗೆ ಒಂದು ಸಹಾಯ ಮಾಡಿದ್ರೆ ನೀವು ಅವ್ರನ್ನ ನೆನೆಸ್ಬೇಕಲ್ವೇ? ನೆನೆಸ್ತಾ ಹೋದ್ರೆ ನಾವ್ ಏನಾಗ್ತೀವಿ ಹೇಳು? ದ್ರೋಹ ಮಾಡ್ದಂಗ ಆಗ್ತವೆ. ಹಲ್ಲೆಲೂಯಾ. ಆ ರೀತಿ ಆ ದ್ರೋಹಿಗಳಾಗಿ ನಾವು ನಿಲ್ಲಬಾರ್ದು ಪ್ರಿಯರೇ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ಬಾ ನನ್ನ ಬಳಿಗೆ ಬನ್ನಿರಿ, ಜೀವ ಜಲ ಬುಗ್ಗೆಯನ್ನು ನಾನು ಹರಿಸುವೆನು. ಕ್ರಯ ಇಲ್ಲದೆ ಕುಡಿಯಿರಿ. ಕ್ರಯ ಅಂದ್ರೆ ಏನು? ದುಡ್ಡು ಕೊಟ್ಟು ಕುಡಿಯೋದಲ್ಲ, ಫ್ರೀಯಾಗಿ ಕುಡಿಯಿರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯಿರಿ. ಒಂದು ಮರುಭೂಮಿ ಮರಳುಗಾಡಿನಲ್ಲಿ ನೀವು ಹೋಗಿ ನೀರು ಕೇಳಿದ್ರೆ ಸಿಕ್ಕುತ್ತಾ ನೀರು? ಅಂತ ಜಾಗದಲ್ಲಿ ನೀರಿನ ಹೊರತೆಯನ್ನ ತೆಗೆಯುವಂತ ದೇವರಾಗಿದ್ದಾರೆ. ಹೋಗಿ ಗುದ್ಲಿ ಪಿಕಾಸಿ ತಕ್ಕೊಂಡು ಹಗಿಯುವುದಲ್ಲ, ಒಂದು ಮಾತು ಹೇಳಿದರೆ ಸಾಕು. ಆ 40 ವರ್ಷ ಆ ಲಕ್ಷೋಪಲಕ್ಷ 30 ಲಕ್ಷ ಜನಗಳಿಗೆ ಮೋಶೆ ನಡೆಸಿರುವಾಗ ಬಂಡೆಯ ಹೊಡೆದ ತಕ್ಷಣ ನೀರು ದೇವರು ಕೊಟ್ಟರು. ಇವ್ರೇನು ಅಲ್ಲಿ ಡೈನಮೈಟ್ ಇಟ್ಟಿಲ್ಲ. ಒಂದು ಯಾವ್ದೋ ದೊಡ್ಡ ದೊಡ್ಡ ಚಮಟಿ ಇದೆಲ್ಲ ಸುತ್ತಿಗೆ ತಗೊಂಡು ಹೋಗಿ ಬಂಡೆ ಹೊಡೆಯಲಿಲ್ಲ. ಬಂಡೆ ಹೊಡೆದು ನೀರು ತೆಗೆದ್ರು. ಹೇಗೆ? ಒಂದು ಮಾತಿನ ಮೇಲೆ. ಮೋಶೆ, ಆ ಬಂಡೆಯ ಮೇಲೆ ನೀನು ಕೋಲನ್ನು ಚಾಚು, ಆ ಕೋಲನ್ನ ಒಡೆಯನು. ತಕ್ಷಣ ನೀರು ಸಿಕ್ತು. ಅಂತ ದೇವರು ಹೇಗೆ ಸೇವಿಸ್ಬೇಕಮ್ಮ? ಯೋಚನೆ ಮಾಡ್ರಿ. ಇಲ್ಲಿ ಎಷ್ಟು ವರ್ಷ ಬದುಕಿರ್ತೀವಿ? ಇಲ್ಲಿ ಒಂದು ಎಕ್ಸಾಮ್ ಇಟ್ಟಿದ್ದಾರೆ ದೇವರು, ಒಂದು ಪರೀಕ್ಷೆಯನ್ನ ಇಟ್ಟಿದ್ದಾರೆ. ಆ ಪರೀಕ್ಷೆಯಲ್ಲಿ ನಾವು ಹೇಗೆ ಬರಿತಾ ಇದ್ದೇವೆ? ನಮ್ಮ ಕೈಯಲ್ಲಿ ಪುಸ್ತಕ ಇದೆ, ಪೆನ್ ಇದೆ, ಪೆನ್ಸಿಲ್ ಇದೆ, ಎಲ್ಲ ಇದೆ. ಹಲ್ಲೆಲೂಯಾ. ಬರೀರಿ. ಯಾವುದಕ್ಕಾಗಿ ಬರಿತಾ ಇದ್ದೀರಾ? ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ನಾನು ಸ್ವಾಮಿ ಒಳ್ಳೆ ಅಂಕಗಳನ್ನ ಬರಿತಾ ಇದ್ದೇನೆ ದೇವ್ರೆ. ನನಗೆ ಈ ಲೋಕದ ಅಕ್ಷರಗಳು ಬೇಡ, ಈ ಲೋಕದ ಪುಸ್ತಕ ಬೇಡ ಸ್ವಾಮಿ, ಪರಲೋಕದ ಈ ಪುಸ್ತಕ ನನಗೆ ಬೇಕು ದೇವ್ರೆ. ಇದರ ಪ್ರಕಾರವೇ ನಾನು ಓದಿಕೊಂಡು ದೇವ್ರೆ ನಾನು ಒಳ್ಳೆ ಅಂಕಗಳನ್ನ ಪಡೆದು ಸ್ವಾಮಿ ನಿಮ್ಮ ಹತ್ರ ನಾನು ಗೋಲ್ಡ್ ಮೆಡಲ್ ಅನ್ನು ಪಡಿಬೇಕು ದೇವ್ರೆ ಅಂತ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಖಂಡಿತವಾಗಿ ದೇವರು ಉಚಿತವಾಗಿ ಕೊಡ್ತಾರೆ.
ಇವತ್ತು ಒಂದು ಇಂಜಿನಿಯರ್ ಓದ್ಲಿಕ್ಕೆ, ಡಾಕ್ಟರ್ ಓದ್ಲಿಕ್ಕೆ ಲಕ್ಷ ಅಲ್ಲ ಕೋಟಿ ಕೊಡ್ಬೇಕು ಇವತ್ತು ಭೂಮಿ ಮೇಲೆ. ಹಾಲೆಲೂಯ. ಆದರೂ 60-70 ವರ್ಷ ಆಯುಷ್ಕಾಲ. ಅದ್ರ ಮೇಲೆ ಎಲ್ಲಿಗೆ ಹೋಗೋದು? ಯಾರಿಗಾರು ಕೇಳಿ ಗೊತ್ತಿದ್ಯಾ? ಯಾರಿಗೂ ಗೊತ್ತಿಲ್ಲ. ಸತ್ಯ ಎಂಬುದನ್ನ ದುರಾತ್ಮ ಮರೆ ಮಾಡಿದ್ದಾನೆ. ಸತ್ಯ 60-70 ವರ್ಷಗಳ ಕಾಲ ಗತಿಸಿ ಹೋಗಿದ ಮೇಲೆ ಮನುಷ್ಯ ನೀನು ಎಲ್ಲಿರ್ತೀಯ ಅಂತ ದೇವ್ರು ಕೇಳುವಾಗ ಉತ್ತರವೇ ಇಲ್ಲ. ಹಲ್ಲೆಲೂಯ. ಯಾರ ಹತ್ರ ಉತ್ತರ ಇಲ್ಲ. ಯಾರಿಗೆ ಉತ್ತರ ಗೊತ್ತಾಗ್ತದೆ? ಯಾವಾಗ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿ ಈ ವಾಕ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡು ನಡೀತಾರೋ ಅವರಿಗೆ ಗೊತ್ತಾಗ್ತದೆ. ಅದಕ್ಕೆ ಇದ್ದದ್ದನ್ನ ಇರುವಂತವನಿಗೆ ಇನ್ನೂ ಕೊಡಲ್ಪಡ್ತದೆ. ಯಾರಿಗೆ? ವಾಕ್ಯ ತಿಳಿದಂತವನಿಗೆ ಇನ್ನೆಚ್ಚು ವಾಕ್ಯವನ್ನು ದೇವರು ಕೂಡ ದಯಪಾಲಿಸ್ತಾರೆ. ಇಲ್ಲದವನಿಗೆ ಅರ್ಧಂಬರ್ಧ ಓದಿ ಬಿಟ್ಟಿರ್ತಾನೆ. ನೋಡ್ಕೊಳ್ಳೋಣ, ಮಾಡ್ಕೊಳ್ಳೋಣ, ಚರ್ಚಿಗೆ ಮಾತ್ರ ಬಂದು ಕೂತ್ಕೊಂಡು ಎದ್ದೋಗ್ಬಿಟ್ಟು ಆಮೇಲೆ ನೋಡ್ಕೊಂಡು ಮುಂದಿನ ವಾರ ಅಲ್ಲ. ಅಂಥವರು ವಿಶ್ವಾಸಿಗಳು ದೇವ್ರು ನೋಡ್ತಾರೆ. ಇವನು ಸರಿ ಇದ್ರೆ ಅವನಿಗೆ ಮತ್ತೆ ಏನ್ ಮಾಡ್ತಾರೆ? ಅವನಿಗೆ ಆತ್ಮಿಕ ದಾಹ ಇದೆಯಾ ನನ್ನ ಹತ್ರ ಬರ್ಲಿಕ್ಕೆ ಅಂತ ದೇವ್ರು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡುವಾಗ ಅವನ ಆತ್ಮದಲ್ಲಿ ದಾಹ ಇದ್ರೆ ಅವನಿಗೆ ಮತ್ತೆ ನೀರು ಹಾಕ್ತಾರೆ, ಮತ್ತೆ ಗೊಬ್ಬರ ಹಾಕ್ತಾರೆ, ಬೆಳೀಲಿ ಬೆಳೀಲಿ. ಇಲ್ಲ ಅಂದ್ರೆ ಅವನು ಯಾರು ಅಂತ ದೇವರಿಗೆ ಗೊತ್ತು, ಕಿತ್ತಾಕ್ಬಿಡ್ತಾರೆ. ಕಿತ್ತಾಕೋದಂದ್ರೆ ಏನು? ಅಗ್ನಿಗಂಧಕ ಕೆರೆಗೆ ತೆಗೆದುಹಾಕ್ತಾರೆ. ನೀನು ಉಪಯೋಗ ಇಲ್ಲ, ನಿನ್ನಿಂದ 1 ರೂಪಾಯಿ ಪ್ರಯೋಜನ ಇಲ್ಲ, ಒಂದು ಫಲಾನೇ ನಿನ್ನಿಂದ ಇಲ್ಲ ಅಂದ್ಮೇಲೆ ನನಗೆ ಹಾಕ್ಬೇಕು. ಇವತ್ತು ಒಂದು ಗಿಡಗಳನ್ನ ಹಾಕಿ, ಒಂದು ಮರಗಳನ್ನ ಹಾಕಿ ಫಲ ಕೊಡ್ಲಿಲ್ಲ ಅಂದ್ರೆ ಮನುಷ್ಯ ನಾವೇ ಕಿತ್ತಾಕ್ತಿವಲ್ವಾ, ಇಟ್ಕೊಳ್ತೀವ ಅದನ್ನ. ಇಷ್ಟು ಗಿಡಗಳು ಹಾಕಿದೀವಿ, ಅದು ಏನಾರು ಒಂದು ಫಲ ಕೊಟ್ರೆ ಮಾತ್ರ ಇಟ್ಕೊಳ್ತೀವಿ, ಹೌದಲ್ಲ? ಇಲ್ದಿರ ಏನ್ ಮಾಡ್ತೀವಿ? ಮುಳ್ಳು ಗಿಡ ನಾವು ಇಟ್ಕೊಂಡು ಸಾಕ್ತಿವ? ಕೈ ಹಾಕಿದ್ರೆ ನಮ್ಗೆ ಕಚ್ಚುತ್ತೆ. ಅಂತ ಗಿಡಗಳನ್ನ ದೇವರು ಬೇರು ಸಮೇತ ಕಿತ್ತಿ ಬೆಂಕಿಲಿ ಹಾಕಿ ಸುಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ ಪರಮಾತ್ಮನು. ಅಯ್ಯಪ್ಪ, ಅಂತ ಘೋರವಾದ ದಂಡನೆ ಈ ಭೂಮಿ ಮೇಲೆ ಯಾರಿಗೂ ಬರಬಾರದು ಎಂಬುದಾಗಿ ನಾವು ದೇವರಲ್ಲಿ ಇರುವಂತವರು ಖಂಡಿತ ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡಬೇಕು. ಮನ ಮರಗಲಿ, ದೇವ ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ಅಂತ ಹೇಳಿ ಆ ದೇವರನ್ನ ಕೊಂಡಾಡಿ, ದೇವರೇ ಇಂಥ ದಂಡನೆ ಸ್ವಾಮಿ ಯಾರಿಗೂ ಬರಬಾರ್ದಪ್ಪ ದೇವರೇ. ಅವರೆಲ್ಲ ದೇವರ ವಾಕ್ಯ ಕಡೆ ಧ್ಯಾನ ಇಟ್ಕೊಂಡು, ಅಂದ್ರೆ ಆ ಜ್ಞಾನದ ಮುಖಾಂತರ ದೇವರ ಕಡೆ ತಿರುಗಿಕೊಳ್ಳಲಿ ಅಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಸತ್ಯ ತಿಳ್ಕೊಳ್ಳಿ ಅಂತ. ಹಾಲೆಲೂಯ. ಅದಕ್ಕಾಗಿ ದೇವರ ನಾಮ ಮಹಿಮೆ ಆಗಲಿ. ಇನ್ನು ಕೆಳಗಡೆ ವಾಕ್ಯ ಇದೆ, ಸಮಯ ಮುಕ್ತಾಯವಾಗಿದೆ. ಹಾಗೆ ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ಕರ್ತನೆ ಮತ್ತಾಯ ಸುವಾರ್ತೆಯಲ್ಲಿ ಸ್ವಾಮಿ ದೇವರೇ ಮಾತನಾಡೋದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನಾವು ಏನು ಅಲ್ಲಪ್ಪ ಸ್ವಾಮಿ ದೇವರೇ, ಕುಂಬಾರನು ನೀನು ದೇವರೇ, ಜೇಡಿ ಮಣ್ಣು ನಾವು ತಂದೆ ಆದ ದೇವರೇ. ನಮ್ಮನ್ನ ರೂಪಿಸು ದೇವರೇ, ನಿನ್ನ ಚಿತ್ತದ ಪ್ರಕಾರ ನಡೆಸು ಸ್ವಾಮಿ ದೇವರೇ. ಕರ್ತನೆ, ಪರಲೋಕ ರಾಜ್ಯ ಸಮೀಪವಾಗಿದೆ, ಎಲ್ಲರೂ ಮನಮರಗಿ ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನರು ಹೇಗೆ ಹೇಳುತ್ತಾರೋ ಅದೇ ರೀತಿಯಾಗಿ ಸ್ವಾಮಿ ದೇವರೇ, ಎಲ್ಲಾ ಈ ಲೋಕದಲ್ಲಿ ಈ ಜನಗಳು ಸ್ವಾಮಿ ಎಲ್ಲರೂ ಕರ್ತನೆ ನಿಮ್ಮ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಲಿಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಾಗುವಂತೆ ಕೃಪೆ ಸಹಾಯ ಎಲ್ಲವನ್ನು ದೇವರೇ ಪರಲೋಕದಿಂದ ನೀವು ಒದಗಿಸಿಕೊಡಪ್ಪ ದೇವರೇ. ಅದಕ್ಕಾಗಿ ಕೋಟಿ ಕೋಟಿ ವಂದನೆ ಸ್ತೋತ್ರಗಳು ಸಲ್ಲಿಸ್ತೇನೆ. ವಿಡಿಯೋ ಮುಖಾಂತರ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ಅವ್ರ ಕುಟುಂಬವನ್ನ ಕಷ್ಟ ದುಃಖ ಸಮಸ್ಯೆಗಳಿರುವಂತೆ ಎಲ್ಲರಿಗೂ ಬಿಡಿಸು ಸಹಾಯ ಮಾಡುತ್ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.